ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ, ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಗುರುವಾರ ಮಾಡಿಕೊಳ್ಳುವ ಬಹಳ ವಿಶೇಷವಾದ ಶಕ್ತಿದಾಯಕವಾದ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆ ದಿನ 2 ಪರಿಹಾರಗಳನ್ನು ಮಾಡ್ಕೊಳ್ಳಿ. ಗುರುವಾರ ಅಂದರೆ ಗುರುಗಳಿಗೆ ಪೂಜೆ ಮಾಡುವಂಥದ್ದು. ಹಾಗೆ ಅರಿಶಿಣದ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲಿ ನಾವು ಅಡುಗೆಗೆ ಬಳಸುವಂಥ ಅರಿಶಿಣ ಅನ್ನೋದು ಒಂದಿರುತ್ತೆ, ದೇವರ ಮನೆಯಲ್ಲಿ ಬಳಸುವಂಥದ್ದು ಅಂತ ಒಂದಿರುತ್ತೆ. ಏಕೆಂದರೆ ಪೂಜೆಗಾಗಿರಬಹುದು, ಮಂಗಳ ಕಾರ್ಯಕ್ಕಾಗಿರಬಹುದು, ಪ್ರಾಧಾನ್ಯವಾಗಿ ಅರಿಶಿಣ ಕುಂಕುಮ ಅನ್ನೋದು ನಮಗೆ ತುಂಬ ಮುಖ್ಯವಾದಂಥ ವಸ್ತುಗಳು. ಅದಕ್ಕೋಸ್ಕರ ಎರಡನ್ನು ನಾವು ಅಂದರೆ ಅಡುಗೆ ಮನೆಯಲ್ಲಿ ಬಳಸುವಂಥ ಅರಿಶಿಣದಲ್ಲಿ ಮಾಡಿಕೊಳ್ಳುವ ಪರಿಹಾರ. ಯಾವಾಗಲೂ ಅಷ್ಟೇ ಅಡುಗೆ ಮನೆಯಲ್ಲಿರುವಂಥ ಅರಿಶಿಣವನ್ನು ಪೂಜೆಗೆ ಬಳಸಬೇಡಿ, ಅದು ಸಪ್ರೇಟಾಗಿ ಇಟ್ಕೊಳ್ಳಿ. ಹಾಗಾಗಿ ನಾವು ಅಡುಗೆ ಮನೆಯಲ್ಲಿ ಸದಾಕಾಲ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಅಲ್ಲಿ ಸ್ವಲ್ಪ ನಾವು ಒಂದು ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಕೆಲವೊಂದು ತಪ್ಪುಗಳಾಗ್ಬಿಟ್ರೆ ಮಹಾಲಕ್ಷ್ಮಿ ಅಲ್ಲಿ ಇರೋದಿಲ್ಲ, ಜ್ಯೇಷ್ಠಾದೇವಿ ಇರ್ತಾಳೆ. ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿರ್ತಾಳೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಆದರೆ ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಳೋದು ಕೂಡ ಬಹಳ ಅಂದರೆ ತುಂಬ ಈಸಿಯಾಗೂ ಕೂಡ ಇರುತ್ತೆ. ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಯಾರು ಇರ್ತಾರೋ, ಇವುಗಳನ್ನೆಲ್ಲ ಯಾರು ಅನುಕರಣೆ ಮಾಡ್ತಾರೋ ಅವ್ರ ಹತ್ರ ಸದಾಕಾಲ ತುಂಬ ಶಿಸ್ತಾಗಿ ಬೆಳೆಸುವಂಥವರು, ನಡ್ಕೊಳ್ಳುವಂಥವ್ರ ಹತ್ರ ಆ ಮಹಾಲಕ್ಷ್ಮಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ. ಈಗ ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಅರಿಶಿಣವನ್ನು ನೀವು ಈ ಅರಿಶಿಣಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾವಾಗಲೂ ಅಷ್ಟೇ ಅರಿಶಿಣವನ್ನು ಪೂರ್ತಿಯಾಗಿ ಖಾಲಿ ಆದಮೇಲೆ ನೀವು ಅದನ್ನು ಹಾಗೆ ಖಾಲಿಯಾಗಿ ಬಿಡಬೇಡಿ. ಸ್ವಲ್ಪ ಇರುವಾಗಲೇ ಕೂಡ ಅದರಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕೂಡ ನೀವು ಅರಿಶಿಣವನ್ನು ಕೊಂಡುಕೊಂಡು ಬರೋದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ನೀವು ಯಾವ ದಿನ ಅಂದರೆ ತಿಂಗಳಿಗೊಂದು ಸಾರಿ, ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ನೀವು ಒಂದು ರೇಷನ್ ಅಂತ ತಗೊಂಡು ಬರ್ತೀರಲ್ವ, ಮನೆಗೆ ಸರಕುಗಳು ತಗೊಂಡು ಬರುವಾಗ ಒಂದು ಲಿಸ್ಟ್ ಅಂತ ಮಾಡ್ತೀರಲ್ವ, ಆ ಲಿಸ್ಟ್ ಮಾಡುವಾಗ ಪ್ರಥಮವಾಗಿ ಅರಿಶಿಣವನ್ನು ಬರ್ಕೊಳ್ಳಿ. ಅದಾದಮೇಲೆ ನಿಮ್ಗೇನು ಬೇಕು ನೋಡಿ ಅದನ್ನು ಬರ್ಕೊಳ್ಳಿ. ಇದು ನಿಜವಾಗ್ಲೂ ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ತುಂಬ ಒಳ್ಳೆಯ ಸಂಕೇತ. ನಾವು ರೇಷನ್ ತಗೊಂಡು ಬರುವಾಗ ಅರಿಶಿಣವನ್ನು ತಗೊಂಡು ಬರೋದು ಎಷ್ಟು ಆರೋಗ್ಯಯುತವಾಗಿ ನಮ್ಮ ಮನೆಯಲ್ಲಿ ಹಣಕಾಸಿನ ಒಂದು ಸಮಸ್ಯೆ ಅನ್ನೋದು ಕೂಡ ನೀಗುತ್ತೆ. ಅದಕ್ಕೋಸ್ಕರ ಈ ಸಾರಿ ನೀವು ಈ ಒಂದು ಚೇಂಜಸ್ನ ಮಾಡಿಕೊಳ್ಳಿ. ಏಕೆಂದರೆ ನಾವು ತಿಂಗಳಿಗೊಂದು ಸಾರಿ ಆ ಥರ ಹೇಗಿದ್ದರೂ ಅರಿಶಿಣವನ್ನು ತಗೊಳ್ಳೇಬೇಕು. ಒಂದು 50 ಗ್ರಾಮು 100 ಗ್ರಾಮು ನಿಮ್ಮ ಮನೆಗೆ ಎಷ್ಟು ಬೇಕು ನೋಡಿ ಆ ಥರ ನೀವು ಫಸ್ಟು ಅರಿಶಿಣವನ್ನು ಬರೆದು ಆಮೇಲೆ ನಿಮ್ಮ ಮನೆಗೆ ಬೇಕಾಗಿರುವ ಅಗತ್ಯ ವಸ್ತುಗಳನ್ನು ಬರ್ಕೊಳ್ಬಹುದು. ಈಗ ನೀವು ಅರಿಶಿಣಕ್ಕೆ ಈ ಒಂದು ವಸ್ತುಗಳನ್ನು ಹಾಕಿ ಇಡೋದ್ರಿಂದ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಏನೇ ಕಷ್ಟಪಡ್ತಾ ಇದ್ದರೂ ಕೂಡ ಒಳ್ಳೆಯ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಒಂದು ಪೇಪರನ್ನು ತಗೊಳ್ಳಿ, ಒಂದು ಏನಾದರೂ ಟಿಶ್ಯೂ ಇದ್ದರೂ ಕೂಡ ಬೆಸ್ಟು. ಅದರಲ್ಲಿ ಜೀರಿಗೆ, ಲವಂಗ 3, ಏಲಕ್ಕಿ 3 ಹಾಕಬೇಕು. ಈ 3 ವಸ್ತುಗಳು ನೀವು ಬೇಕಾದರೆ ನೋಡಿ. ಅದರಲ್ಲಿ ಸ್ವಲ್ಪ ಚಕ್ಕೆ ಕೂಡ ನಾವು ಹಾಕಬೇಕಾಗುತ್ತೆ. ಈ ಚಕ್ಕೆ ಅನ್ನೋದು ಹಣಕಾಸಿನ ಸಮಸ್ಯೆಗೆ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಫಾಸ್ಟಾಗಿ ರಿಸಲ್ಟ್ ಕೊಡುತ್ತೆ. ಇನ್ನು ಲವಂಗ ಅನ್ನೋದು ಕೂಡ ನಮ್ಮ ಮನೆಯಲ್ಲಿರುವ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕೋದಕ್ಕೂ ಹಾಗೂ ನಾವು ಏನೇ ಒಂದು ಆಕರ್ಷಿಸೋದಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಜೀರಿಗೆ ಕೂಡ ಅಷ್ಟೇ ಮಹಾಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಳೋದಕ್ಕೆ, ಹಾಗೂ ಏಲಕ್ಕಿ ಕೂಡ, ಇದೆಲ್ಲ ಕೂಡ ಸುಗಂಧ ಭರಿತವಾದ ವಸ್ತುಗಳಲ್ಲಿ ಇವುಗಳು ಕೂಡ ಒಂದೊಂದಾಗಿರುತ್ತೆ. ಅದನ್ನು ನೀವು ಒಂದು ಪೊಟ್ಟಣ ಕಟ್ಟಿಬಿಟ್ಟು ಟಿಶ್ಯೂ ಪೇಪರಲ್ಲೇ ಸೆಂಟ್ರಲ್ಲಿ ಇಟ್ಬಿಡಿ, ಅಂದರೆ ಅರಿಶಿಣದ ಡಬ್ಬದಲ್ಲಿ ಹಾಕಿ ಇಟ್ಬಿಡಿ. ಬಹಳ ಚೆನ್ನಾಗಿರುವಂಥ ರಿಸಲ್ಟ್ ಬರುತ್ತೆ. ಯಾವಾಗಲೂ ಅಷ್ಟೇ ಸದಾಕಾಲ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಇರುತ್ತೆ, ಖಾಲಿ ಆಗೋದಿಲ್ಲ. ನಾವು ಎಷ್ಟೇ ದುಡಿತಾ ಇದ್ದರೂ
ನಮಗೆ ಖರ್ಚುಗಳು ಜಾಸ್ತಿ ಅಂತ ಹೇಳ್ತೀವಿ ನೋಡಿ, ಹಣ ನಿಲ್ಲೋದೇ ಇಲ್ಲ ಅಂತ ಹೇಳ್ತೀವಿ. ಆದಾಯ ತುಂಬ ಚೆನ್ನಾಗಾಗುತ್ತೆ. ಈ ಪರಿಹಾರನ ನೀವು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪರಿಹಾರ, ಇದು ನೀವು ಯಾವ ಲೋಟ ಆದರೂ ತಗೊಳ್ಳಿ, ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಸ್ವಲ್ಪ ಚಿಕ್ಕ ಲೋಟನೇ ತಗೊಳ್ಳಿ. ಧನಿಯಾ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಈ ಪರಿಹಾರಗಳಲ್ಲಿ. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಮೊದಲು ನೀವು ಸ್ವಲ್ಪ ನಿಮ್ಮ ಮನೆಗಳ ಹತ್ತಿರ, ಅಂದರೆ ಒಂದು ಸ್ವಲ್ಪ ದೂರದಲ್ಲೇ, ಅಲ್ಲಿ ಯಾರೂ ಓಡಾಡೋದಿಲ್ಲ ಅಷ್ಟೊಂದು ಅನ್ನುವ ಯಾವುದೇ ಗಿಡ ಮರಗಳಿದ್ರೂ ನೋಡ್ಕೊಳ್ಳಿ. ಈ ಥರದ್ದೇ ಅಂತಿಲ್ಲ, ಅಲ್ಲಿ ಹೋಗ್ಬಿಟ್ಟಿದ್ದೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು, ಅಂದರೆ ನೀವೊಂದು ಚಿಕ್ಕ ಲೋಟವನ್ನು ತಗೊಳ್ಳಿ, ಅದರಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೆ, ಅದರಲ್ಲಿ ನೀವು ಧನಿಯಾ ಅದರ ಪುಡಿ ಹಾಕಬೇಕು. ಧನಿಯಾವನ್ನು ಅಲ್ಲ, ಧನಿಯಾ ಪುಡಿ ಹಾಕಬೇಕು. ಸ್ವಲ್ಪ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು. ಎಷ್ಟೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಬಹಳ ಚೆನ್ನಾಗಿ ಇದು ನಮಗೆ ರಿಸಲ್ಟ್ ಕೊಡುತ್ತೆ. ಈ ಈ ಪರಿಹಾರನ ಮಾತ್ರ ವಾರದಲ್ಲಿ ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು. ಸಂಜೆ 6ರ ಒಳಗೆ ಮಾಡ್ಕೊಳ್ಬೇಕು, ಅದರ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಯಾವ ದಿನ ಅಂತ ಇಲ್ಲ, ನೀವು ಯಾವ ದಿನನಾದರೂ ಮಾಡ್ಕೊಳ್ಬಹುದು, ಆದರೆ ವಾರಕ್ಕೊಮ್ಮೆ ಮಾಡ್ಕೊಳ್ಳಿ. ಈ ಥರ ಏನಾದರೂ ಮಾಡ್ತಾಯಿದ್ರೆ ಬಹಳ ಸಮಸ್ಯೆಗಳು ಕೂಡ ಇದ್ದರೂ ಅದು ಕ್ರಮಕ್ರಮವಾಗೇ ಕಡಿಮೆ ಆಗುತ್ತೆ. ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಕಾಡ್ತಾ ಇದೆ ಅಂತ ಹೇಳುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅಕ್ಕ ನಮಗೆ ಸಾಲಗಳು ಜಾಸ್ತಿ ಆಗಿದೆ ಅಂತ ಹೇಳ್ತೀರ ನೋಡಿ, ಅಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳುವಾಗ ಬೇರೆಯವ್ರಿಗೆ ನೀವು ಶೇರ್ ಮಾಡಬೇಡಿ, ಆದಷ್ಟು ನೀವೇ ಮಾಡ್ಕೊಳ್ತಾ ಬನ್ನಿ. ಅದರಿಂದ ನಿಮಗೆ 1 ವಾರ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮಾಡ್ತಾ ಇದ್ದರೆ ಅದರ ಪ್ರಭಾವ ನಿಮಗೆ ನಿಜವಾಗ್ಲೂ ಗೊತ್ತಾಗ್ಬಿಡುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದನ್ನು ನೀವು ಆ ಗ್ಲಾಸ್ ಸಮೇತ ನೀವು ಉಣ್ಬಿಟ್ಟು ಬಂದುಬಿಡಬೇಕು, ಆ ಮಣ್ಣು ತೆಗೆದುಬಿಟ್ಟು. ಅದಕ್ಕೋಸ್ಕರ ನೀವು ಯಾವ ಲೋಟನಾದರೂ ತಗೊಳ್ಳಿ ಅಂತ ಹೇಳಿದ್ದು, ಅಥವಾ ಸ್ಟೀಲ್ದಾದರೂ ತಗೊಳ್ಬಹುದು, ತೊಂದರೆ ಇಲ್ಲ. ಪ್ಲಾಸ್ಟಿಕ್ದಾದರೂ ತಗೊಳ್ಬಹುದು, ತೊಂದರೆ ಇಲ್ಲ. ತಗೊಂಡಿದ್ದೆ ಈ ಥರ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ನೀರು ಹಾಕ್ಬಿಟ್ಟು ನೀವು ಆ ಪುಡಿಯನ್ನು ಹಾಕ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಅದನ್ನು ನೀವು ಮಣ್ಣಲ್ಲಿ ಮುಚ್ಚಿಬಿಟ್ಟು ತಿರುಗಿ ನೋಡದೆ ವಾಪಸ್ ಬರಬೇಕು. ಬಹಳ ಶಕ್ತಿದಾಯಕವಾದ ಪರಿಹಾರ ಇದು ಮಾತ್ರ. ಧನಿಯಾ ಯಾವುದೇ ಒಂದು ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವೋ ಬಿಡ್ತೀವೋ, ಧನಿಯಾದಿಂದ ಮಾಡಿರುವ ಪರಿಹಾರಗಳು ಫಾಸ್ಟಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಇದನ್ನು ಮಾಡ್ಕೊಂಡು ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.